ಅಲೋಕ್, ಲವ್ ಯು ಸೋ ಮಚ್. ನಮ್ ಬ್ರದರ್ಗೆ ಇನ್ನೊಂದು, ನಮ್ಮ ಏರಿಯಾದಲ್ಲಿ ಹಬ್ಬನೇ, ಅದು ಕನ್ನಡದಲ್ಲಿ ಇಂಥ ಒಂದು ಸಾಂಗ್ ಬಂದಿದೆ ಅಂದ್ರೆ ಎಲ್ಲ ಯಂಗ್ಸ್ಟರ್ಸ್, ಕಾಲೇಜ್ ಹುಡುಗರಿಂದ ಹಿಡಿದು ಎಲ್ಲ ನಮ್ಮ ಡಾನ್ಸ್ ಅಂತ ಮೆರೆಯೋದಿಕ್ಕೆ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಇನ್ನು ಮೇಲೆ ನಮ್ಮ BGM ಹಾಕೊಂಡೆ ನಮ್ಮ ವಿಡಿಯೋ ಹಾಕೋದು. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನೀವೆಲ್ಲ ನೋಡಿರ್ತೀರ ಸಾಂಗಲ್ಲಿ ಒಂದು 2 ಬ್ಯಾಗ್ ತೊಗೊಂಡು ಹೋಗ್ತೀನಿ ಅಣ್ಣ. ಥ್ಯಾಂಕ್ ಯು. ಈ ಬ್ಯಾಗ್ ತೊಗೊಂಡು ಹೋದ್ಮೇಲೆ ದುಬೈಗೆ ಹೋಗಿ ಸೆಟ್ಲ್ ಆಗಿದ್ದು. ದುಬೈಲಿ ಒಂದು ಡೈಲಾಗ್ ಇದೆ, ಏಯ್ ಅಬಿಬಿ ಕಮ್ ಟು ದುಬೈ ಅಂತ. ಅದೆಲ್ಲ ಹೋಯ್ತು ಇವಾಗ, ಏಯ್ ಅಬಿಬಿ ಕಮ್ ಟು ಕನ್ನಡ ಸಿನಿಮಾ ಬಲರಾಮ. ಈ ಸಾಂಗ್ ಎಷ್ಟು ಜೋಶ್ ಕೊಟ್ಟಿದೆ ಅಂದ್ರೆ ಸೀರಿಯಸ್ ಆಗಿ ಈಗ ಮನೆಗೆ ಹೋಗ್ತೀನೋ ಇಲ್ಲೋ, ಈಗ ಆನ್ ದ ವೇ ಒಂದು 100 ಸಲ ಕೇಳಬೇಕು ಅನಿಸ್ತಾ ಇದೆ. ವಿ ಲವ್ ಯು ಸೀರಿಯಸ್ಲಿ. ಅಷ್ಟು ಅದ್ಭುತವಾಗಿತ್ತು. ಆ್ಯಂಡ್ ಅಣ್ಣ ಏನದು ಲುಕ್ಕು, ವಾ ಸಕ್ಕತ್ ಇಷ್ಟ ಆಯ್ತು. ಏನೋ ನಾನೇ ಒಂದು ರೌಡಿ ಆಗ್ಬಿಟ್ಟೇನೋ ಇಲ್ಲ, ಆ ಫೀಲ್ ಬರ್ತಾ ಇದೆ ನನಗೆ. ಸೀರಿಯಸ್ ಆಗಿ ಆ ಸಾಂಗ್ ನೋಡಿ. ಇಲ್ಲ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನಗೆ ಸೀನಾ ಅಂಡ್ ರವೀಂದ್ರ ದಯವಿಟ್ಟು ಬನ್ನಿ, ಒಬ್ಬನೇ ಆಗ್ಬಿಡ್ತೀನಿ, ಇಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡಿದ್ದಾರೆ, ಕರೀರಿ ಮೇಡಮ್. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಬಲರಾಮನ ಜೊತೆಗೆ ಇರುವಂತಹ ನಮ್ಮ ಪಠಾಣ್ ಜೊತೆಗೆ ಅರುಣ್ ಅವರು, ಅದೇ ರೀತಿಯಾಗಿ ಪುನೀತ್ ಸರ್ ದಯವಿಟ್ಟು ಜಾಯಿನ್ ಆಗ್ಬೇಕು. ಸೆಟ್ ಅಲ್ಲೂ ಮಲಗ್ತಾ ಇದ್ದೆ, ಇಲ್ಲಿ ಸಾಂಗ್ ರಿಲೀಸ್ ಅಲ್ಲೂ ಮಲಗ್ತಾ ಇದ್ದೀರಾ. ಬಾ ಬಾ ಬಾ. ಯಾರು ಸವಾಸ ಆದ್ರೂ ಮಾಡಬಹುದಂತೆ, ದೊಡ್ಡವ್ರು ಹೇಳೋರೆ. ಯು ಬ್ರದರ್ಸ್ ಆರ್ ಅಮೇಸಿಂಗ್ ಬ್ರದರ್ಸ್. ಅದಕ್ಕೆ ನಾವು 3 ಜನ ಸೇಫ್ ಆಗಿ ತಿನ್ನೋದು ಮಲಗೋದು ಇಷ್ಟೇ, ನೋ ಕಾಂಟ್ರವರ್ಸಿ. ಬಾ. ಅವರಿಬ್ರು ಮಾತನಾಡೋದಕ್ಕೂ ಮೊದಲು ಪಠಾಣ್ ಅವರೇ, ನಿಮ್ಮ ಎಷ್ಟೋ ಜನರ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಒಂಟೆ ಎಲ್ಲಿ ಪಾರ್ಕೊಂಡಿದ್ದೀರಾ ಅಂತ. ಲಿಫ್ಟ್ ಇದ್ದಿದ್ದು ಚಿಕ್ಕ ಸೈಜ್ ಮೇಲೆ, ಸೊ ಒಂಟೆ ಕೆಳಗಡೆ ಪಾರ್ಕಿಂಗ್ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಪಾಪ ನೀರ್ ಕುಡಿತಾ ಇದೆ. ಇಲ್ಲ ಹುಡುಗ ಇದಾನಣ್ಣ, ನೋಡ್ಕೊಳ್ತೀನಿ. ನಂಗೆ ಆಗ್ತಾ ಇಲ್ಲ ಖುಷಿಲಿ. ಹೇಳು ಗುರು, ಹೆಂಗೆ ಗುರು ನೀನ್ ಎಂಟ್ರಿ ಹೆಂಗಿತ್ತು? ಅಯ್ಯೋ ಮಿಸ್ ಮಾಡ್ಕೊಂಡೆ, ಸಕ್ಕದಾಗಿತ್ತು. ಇನ್ನೊಂದ್ಸಲ ಎಂಟ್ರಿ ಅವನಿಗೆ ಸಿನಿಮಾದಲ್ಲಿ ಕೊಟ್ಟಿಲ್ಲ, ನೋಡಿಲ್ವಂತೆ. ಇನ್ನೊಂದ್ಸಲ ಹಾಕ್ಸ್ಬಿಡ್ತೀನಿ ನಂಗೋಸ್ಕರ. ಅಣ್ಣ ಪ್ಲೀಸ್ ಅಣ್ಣ, ಕೊನೆಯಲ್ಲಿ ಲಾಸ್ಟ್ ಅಲ್ಲಿ ಹಾಕಿಸ್ತೀವಿ. ಸರಿ ಮಾತಾಡು. ಪುನೀತ್ ಇಲ್ಲ ಬರೀ ನೋಡೋದೆ. ಪುನೀತ್ ಸರ್ ಫೋಟೋ ಪೋಸ್ ಕೊಡ್ತಾ ಇದ್ದಾರೆ. ಎಸ್ ಸರ್ ಹೇಳಿ. ಎಲ್ರಿಗೂ ನಮಸ್ಕಾರ. ಸಾಂಗ್ ನೋಡಲಿಲ್ಲ, ಕೊನೆಯಲ್ಲಿ ನೋಡ್ತೀನಿ. ಪಠಾಣ್ ಬೈ ಥ್ಯಾಂಕ್ ಯು ವೆರಿ ಮಚ್. ನಾನು ಚೆನ್ನಾಗಿದ್ದೀನಿ, ಬಟ್ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ರಂತೆ. ಸಾಂಗ್ ನೋಡಿಲ್ಲ ಗೊತ್ತಿಲ್ಲ, ಬಟ್ ಪ್ರತಿ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇರ್ತೀವಿ ನಮ್ಮ ಸಿನಿಮಾ ಹಾಗೆ ಹೇಗೆ ಅಂತ. ಇನ್ನು 6ರಿಂದ 7 ದಿನ ಇದೆ ಸಿನಿಮಾ ರಿಲೀಸ್ ಆಗೋಕ್ಕೆ. ಸೊ ಯಾಕೆ ಇಲ್ಲ ಅದು ಅನ್ಲಿ, ಅದು ಹೊಟ್ಟೆಲಿ ಚಿಟ್ಟೆ ಬಿಟ್ಟಾಗ ಎಲ್ಲರಿಗೂ. ಇದೂ ನಮಗೆ ಇದು ಮೊದಲನೇ ಸಿನಿಮಾ ಅಂತಲೇ ಫೀಲ್ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ ಸಿನಿಮಾನ. ನಾವು ಆ ಥರದಿಂದ ಕಾಯ್ತಾ ಇದ್ದೀವಿ. ಸೊ ದಯವಿಟ್ಟು ಹರಿಸಿ ಹಾರೈಸಿ. ಇದೇ 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಜನತೆ ಆಶೀರ್ವಾದ ಮಾಡಬೇಕು ಅಂತ. ಆಲೋಕೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ, ಈಗ ನೋಡಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಸರ್. ಅರುಣ್ ಅವರೇ, ಯಾರಿಲ್ಲ ಹಾಡಲ್ಲಿ ನಿಮ್ಮ 3 ಜನರ ಲುಕ್ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮಾತಾಡಬೇಕು ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಸಾಂಗ್ ನೋಡಲಿಲ್ಲ, ಸ್ವಲ್ಪ ಲೇಟಾಗಿ ಬಂದ್ವಿ. ಸೊ ಖಂಡಿತ ನೋಡ್ಬಿಟ್ಟು. ಅವರೊಬ್ಬರೇ ದುಬೈಯಿಂದ ಬೇಗ ಬಂದಿದ್ದು. ಇವರೊಬ್ಬರೇ ಬೇಗ ಬಂದಿರೋದು. ಸೊ ಇದು ನಮ್ಮ ಸಿನಿಮಾದ 4ನೇ ಹಾಡು. 3 ಹಾಡು ಹೇಗೆ ಹಿಟ್ ಆಗಿದೆ ಹಾಗೆ ಇದು ಕೂಡ ಆಗುತ್ತೆ. ಹಾಗೆ ಸಿನಿಮಾ, ಈ ಹಾಡುಗಳು ಹೇಗೆ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗೆ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ಪಾತ್ರಗಳು ಆ ಪಾತ್ರಕ್ಕೆ ಏನು ನ್ಯಾಯ ಒದಗಿಸ್ಬೇಕೋ ಅದನ್ನು ತುಂಬ ಚೆನ್ನಾಗಿ ಒದಗಿಸಿದ್ದಾರೆ. ವಿನೋದ್ ಸರ್ ಆಗಿರ್ಬೋದು, ವಿನಯ್ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಆ್ಯಂಡ್ ಅಗೇನ್ ಅತುಲ್ ಸರ್ ಬಗ್ಗೆ ನಾನು ಹೇಳಬೇಕು. ಬಿಕಾಸ್ ಏನಂದರೆ ಅತುಲ್ ಸರ್ ಸೆಟ್ಟಿಗೆ ಬಂದಾಗ ಇದನ್ನು ನಾನು ತುಂಬ ಇಂಟರ್ವ್ಯೂಸಲ್ಲಿ ಹೇಳೋಣ ಅಂದ್ಕೊಂಡೆ ಮರೆತೋಗ್ತಾ ಇದ್ದೆ. ಅವ್ರದ್ದು ಎದೆಗಾರಿಕೆನಲ್ಲಿ ಒಂದು ಡೈಲಾಗ್ ಇದೆ. ಎದೆಗಾರಿಕೆನಲ್ಲಿ ಒಂದು ಅವರು ಪೊಲೀಸು ಅವ್ರನ್ನ ಯಾರೋ ಪೊಲಿಟಿಷಿಯನ್ ಮಗಳು ಕಿಡ್ನಾಪ್ ಆಗ್ಬಿಟ್ಟಿರ್ತಾರೆ. ಅವಾಗ ಅವರು ಅತುಲ್ ಸರ್ ಕಾರ್ನ ವೆಹಿಕಲ್ನ ಫಾಲೋ ಮಾಡ್ಕೊಂಬಂದು ಅಡ್ಡ ಹಾಕ್ಬಿಟ್ಟು ಫುಲ್ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ಅವರು ಅಡ್ವೊಕೇಟ್ ಅಲ್ವಾ ಅದರಲ್ಲಿ,
ಹಾಯ್ ಮಿಸ್ಟರ್ ವೆಂಕಟಸ್ವಾಮಿ, ಇಫ್ ಐ ವಿಶ್ ಐ ಕ್ಯಾನ್ ಡ್ರಾಗ್ ಇಟ್ ದ ಕೋರ್ಟ್ ಅಂತಾರೆ. ತುಂಬ ಅದ್ಭುತವಾಗಿ ಹೇಳ್ತಾರೆ. ಆ ಡೈಲಾಗ್ಸ್ ಎಲ್ಲ ಅವ್ರು ನೋಡಿದಾಗ ಫಸ್ಟು ನಾನು ಅವ್ರನ್ನ ಕ್ಯಾರವನ್ಗೆ ಹೋಗಿ ಡೈಲಾಗ್ ಹೇಳಿ ಅವ್ರನ್ನ ಅದನ್ನ ನೆನ್ಪು ಮಾಡಿ ಹೇಳಿದ್ದೆ ನಾನು. ಸೊ ಇದೆಲ್ಲ ಒಳ್ಳೆ ಮೆಮೊರೀಸ್ ನಮಗೆ. ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ ಪಾತ್ರಗಳು ಈಗ ನಾನು ನಿನ್ನೆ ಆ್ಯಕ್ಚುಲಿ ಹೇಳಿದೆ, ಆ ದಿನಗಳು ಸಿನಿಮಾನ ನಾನು ರೀಸೆಂಟ್ಲಿ ನೋಡಿದ್ದು, ಮುಂಚೆ ನಾನು ನೋಡಿರಲಿಲ್ಲ. ಸೊ ಆ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತು ಇಂಥ ಸಿನಿಮಾ ನಾನು ಮಿಸ್ ಮಾಡ್ಕೊಂಡಿದ್ನಲ್ಲ ಅಂತ. ಬಟ್ ಆ ಮಿಸ್ ಮಾಡ್ಕೊಂಡಿದ್ದು ಜೊತೆಗೆ ಡಬಲ್ ಧಮಾಕ ಥರ ನಾನು ನೆಕ್ಸ್ಟ್ ಅದ್ರ ಮುಂದಿನ ಅಧ್ಯಾಯ ಸಿನಿಮಾದಲ್ಲಿ ಪಾತ್ರವಾಗಿ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಪಾತ್ರದ ಹೆಸರು ರವೀಂದ್ರ ಅಂತ. ನಿನ್ನೆ ಅವ್ರು ಹೇಳ್ದಂಗೆ, ವಿನಯ್ ಅವ್ರು ಹೇಳ್ದಂಗೆ ನಿನ್ನೆ ಬೇಡ ಸುಮ್ಮನೆ, ಇವನು ಆ ದಿನಗಳು ಸಿನಿಮಾ ನೋಡಿದ್ದೆ ಬಂದು ನಮ್ಮ ಬಲರಾಮ ದಿನಗಳಲ್ಲೇ ಇವನೇ ತೋರಿಸಿದ್ದು ಕ್ಯಾರವನಲ್ಲಿ ಅಲ್ವಾ? ಹೌದೌದು, ಖಂಡಿತ. ಸೊ ಏನೋ ಕೇಳ್ದೆ, ಪ್ಯಾಂಟ್ ಹಾಕಿದ್ದೀರಾ ಅಂತ. ಸೊ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ಇದೇ 26 ನಮ್ಮ ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹೇಗೆ ನಮ್ಮ ಈ 4 ಹಾಡುಗಳನ್ನ ನೋಡಿ ಸಪೋರ್ಟ್ ಮಾಡಿದ್ದೀರೋ, ಐ ಮೀನ್ 3 ಹಾಡುಗಳನ್ನ ಸಪೋರ್ಟ್ ಮಾಡಿದರೆ ಇವತ್ತಿಂದ ಮತ್ತೆ 4ನೇ ಹಾಡನ್ನು ಸಪೋರ್ಟ್ ಮಾಡ್ತೀರಾ, ಆಲೋಕೆ ಸರ್ ಹಾಡಿರುವಂಥ ಹಾಡು. ಅದೇ ರೀತಿ ಸಿನಿಮಾನೂ ಸಪೋರ್ಟ್ ಮಾಡ್ತೀರೋ ಅನ್ನೋ ಒಂದು ನಂಬಿಕೆ ನಮಗಿದೆ, ನಮ್ಮ ಇಡೀ ತಂಡಕ್ಕಿದೆ. ಸರ್ದು ಲಾಸ್ಟ್ ಇಯರು ಮಾದೇವ, ಈ ವರ್ಷ ಸೇಮ್ ಅದೇ 26ಕ್ಕೆ ಬಲರಾಮ. 100% ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ. ನಿಮ್ಮ ಆಶೀರ್ವಾದ ನಮಗಿರಬೇಕು. ಥ್ಯಾಂಕ್ ಯು ಸೋ ಮಚ್.